ಪ್ರತಾಪ್ ಸಿಂಹ ಸುಳ್ಳುಗಳ ಮಹಾಶೂರರ ಸಿಂಹ ರಾಜಕೀಯಕ್ಕೆ ಕೈ ಕೊನೆ ಮೊಳೆ. ಮೈಸೂರು ಲೋಕಸಭಾ ಕ್ಷೇತ್ರ ಕೈವಶ ಪಕ್ಕ. ಸಂಸದ ಪ್ರತಾಪ್ ಸಿಂಹ ಅವರು ಕಳೆದ 10 ವರ್ಷಗಳಲ್ಲಿ ಏನ್ ಸಾಧನೆ ಮಾಡಿದ್ದಾರೆ, ತಮ್ಮ ಮೈಸೂರು ಕೊಡಗು ಕ್ಷೇತ್ರದ ಜನರಿಗೆ ಏನೆಲ್ಲ ಸುಳ್ಳು ಹೇಳಿದ್ದಾರೆ ಅನ್ನೋ ಪಟ್ಟಿಯನ್ನ ಇವತ್ತು ರಾಜ್ಯ ಕಾಂಗ್ರೆಸ್ ರಿಲೀಸ್ ಮಾಡಿದೆ. ಆ ಮೂಲಕ ಪ್ರತಾಪ್ ಸಿಂಹ ಅವರ ರಾಜಕೀಯ ದಟ್ಟಕ್ಕೆ ಕೊನೆ ಮಳೆ ಹೊಡೆಯೋಕೆ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದೆ. ಹಾಗಾದ್ರೆ ಪ್ರತಾಪ್ ಸಿಂಹ ಅವರ ಬಗ್ಗೆ ರಾಜ್ಯ ಕಾಂಗ್ರೆಸ್ ಹೇಳಿದ್ದೇನು ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸುಳ್ಳು. ಸಂಸದ ಪ್ರತಾಪ್ ಸಿಂಹ ಅವರು ಬರೀ ಸುಳ್ಳುಗಳನ್ನ ಹೇಳ್ತಿದ್ದಾರೆ. ಸುಳ್ಳುಗಳನ್ನ ಹೇಳ್ಕೊಂಡೇ ರಾಜಕೀಯ ಮಾಡಿದ್ದಾರೆ. ಕೊಡಗು ಜಿಲ್ಲೆಗೆ ತಾವು ನೀಡಿದ ಭರವಸೆಗಳನ್ನ ಈಡೇರಿಸಲಾಗದ ಸಂಸದ ಪ್ರತಾಪ್ ಸಿಂಹ ಅವರು ಸುಳ್ಳು ಹೇಳುವ ಮೂಲಕ ಪಲಾಯನವಾದ ಮಂಡಿಸುತ್ತಿದ್ದಾರೆ ಅಂತೇಳಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಆರೋಪಿಸಿದ್ದಾರೆ. ಹೌದು ವೀಕ್ಷಕರೇ, ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಎಂ ಲಕ್ಷ್ಮಣ್ ಅವರು ಕೊಡಗು ಜಿಲ್ಲೆಗೆ ನೀಡಿರುವ ಭರವಸೆಗಳು ಈಡೇರದೇ ಇರೋ ಬಗ್ಗೆ ಮೊದಲು ಸಂಸದರು ಉತ್ತರಿಸಲಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಡಗು ಜಿಲ್ಲೆಗೆ ಘೋಷಿಸಿದ 350 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳ ಬಗ್ಗೆ ಟೀಕೆ ಮಾಡುವ ಬದಲು ಬಹಿರಂಗ ಚರ್ಚೆಗೆ ಬರಲಿ ಅಂತೇಳಿ ಸವಾಲಿಸುತ್ತಿದ್ದಾರೆ. ಇನ್ನು ಕಾಫಿ ಬೆಳೆಗೆ ರಾಷ್ಟ್ರೀಯ ಪಾನೀಯದ ಮಾನ್ಯತೆ ಕೊಡಿಸೋದಾಗಿ ಹೇಳಿದ್ರು. ಆದ್ರೆ ಇದುವರೆಗೂ ಅದು ಸಾಧ್ಯವಾಗಿಲ್ಲ ಅಂತೇಳಿ ಎಂ ಲಕ್ಷ್ಮಣ್ ಆರೋಪಿಸಿದ್ದಾರೆ. ಇವನು ಯಾರು ಹೇಳ್ತಾನೆ ಅಲ್ಲ, ಜನಸಾಮಾನ್ಯರಿಗೆ ಮಾಧ್ಯಮದಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ, ದಯಮಾಡಿ 5 ಸುಳ್ಳುಗಳನ್ನ ನೀವು ಬರೀರಿ, ಜನಗಳಿಗೆ ಗೊತ್ತಾಗುತ್ತೆ. ಒಂದು, ರಾಷ್ಟ್ರೀಯ ಕಾಫಿಯನ್ನ ರಾಷ್ಟ್ರೀಯ ಪಾನೀಯ ಎಂದು ಘೋಷಣೆ ಮಾಡಿಸ್ತೀನಿ ಅಂತ ಅಂದಿದ್ರು. ಆಲ್ರೆಡಿ ಟೀ ರಾಷ್ಟ್ರೀಯ ಪಾನೀಯ ಅಂತ ಇದೆ, ಕಾಫಿನ ರಾಷ್ಟ್ರೀಯ ಪಾನೀಯ ಮಾಡ್ತೀನಿ ಅಂತ ಹೇಳಿದ್ರಿ. ಅದು ಏನಾಯ್ತು ಸ್ವಾಮಿ? ಏನೋ ಪತ್ರಗಿತ್ತ ಬರೆದಿದ್ದೀರಾ ಕೇಂದ್ರಕ್ಕೆ? ಯಾವ ಹಂತದಲ್ಲಿದೆ, ಏನಾಗಿದೆ ಅದು? ನೀವು ಹೇಳಿ, ಎಷ್ಟು ದಿವಸ ಆಯ್ತು? ದಯಮಾಡಿ ಹೇಳ್ಬೇಕು ನೀವು. ಇದೇ ರೀತಿ 2024ರೊಳಗೆ ಕೊಡಗಿನ ಕುಶಾಲನಗರದವರೆಗೆ ರೈಲು ಮಾರ್ಗವಾಗುತ್ತೆ, ನಾನು ಕುಶಾಲನಗರದ ರೈಲ್ವೆ ನಿಲ್ದಾಣದಲ್ಲಿ ಬಂದು ಇಳಿಯುತ್ತೇನೆ ಅಂತೇಳಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ರು. ಆದ್ರೆ ಇದುವರೆಗೂ ಈ ಮಾರ್ಗದಲ್ಲಿ ರೈಲು ಓಡಿಸುವ ಯೋಜನೆ ರೂಪಿಸಲಾಗಿದೆಯಾ ಅಂತೇಳಿ ಎಂ ಲಕ್ಷ್ಮಣ್ ಪ್ರಶ್ನಿಸಿದ್ದಾರೆ. 2024 ಫೆಬ್ರವರಿನಲ್ಲಿ ಕುಶಾಲನಗರದಲ್ಲಿ ಟ್ರೈನ್ ಬಂದು ನಿಲ್ಲುತ್ತೆ, ಅದ್ರಲ್ಲಿ ನಾನು ಬಂದು ಇಳಿತೀನಿ ಅಂತ ಹೇಳಿ, ಅದನ್ನು ಅಟ್ಲೀಸ್ಟ್ ಪ್ರೋಸೆಸ್ ಅದು ಶುರು ಮಾಡಿದ್ದೀರಾ? ಲ್ಯಾಂಡ್ ಅಕ್ವಿಷನ್ ಪ್ರೋಸೆಸ್ ಆಗಲಿ, ಅದಕ್ಕೆ ನಿಮ್ಮ ಬಜೆಟ್ ಅಲ್ಲಿ ಹಣ ನಿಗದಿ ಮಾಡುವಂಥದ್ದೇ ಆಗಲಿ, ಏನಾದರೂ ಮಾಡಿದ್ದೀರಾ ಸ್ವಾಮಿ? ಇದಷ್ಟೇ ಅಲ್ಲ, ಸೇನಾ ಕ್ಷೇತ್ರದಲ್ಲಿ ಕೂರ್ಜ್ ರೆಜಿಮೆಂಟ್ ರಚನೆ, ಕೊಡವ ಭಾಷೆಯನ್ನ 8ನೇ ಶೆಡ್ಯೂಲ್ಗೆ ಸೇರಿಸೋದು, ಈ ಭರವಸೆಗಳು ಇನ್ನೂ ಈಡೇರಿಲ್ಲ. ಜೊತೆಗೆ ಕೊಡಗು ಪ್ರತ್ಯೇಕ ಲೋಕಸಭಾ ಕ್ಷೇತ್ರದ ಬಗ್ಗೆ ಸಂಸದರು ಭರವಸೆ ನೀಡಿದ್ದಾರೆ. ಪ್ರತ್ಯೇಕ ಲೋಕಸಭಾ ಕ್ಷೇತ್ರವಾಗಬೇಕಾದ್ರೆ 20 ಲಕ್ಷ ಮತದಾರರಿರಬೇಕು. ಇದು ಸೇರಿದಂತೆ ಎಲ್ಲ ವಿಚಾರಗಳಲ್ಲೂ ಸಂಸದ ಪ್ರತಾಪ್ ಸಿಂಹ ಅವರು ಸುಳ್ಳು ಹೇಳುತ್ತಾ ಜನರ ಹಾದಿ ತಪ್ಪಿಸುತ್ತಿದ್ದಾರೆ ಅಂತೇಳಿ ಎಂ ಲಕ್ಷ್ಮಣ್ ಟೀಕಿಸಿದ್ದಾರೆ. ಸೇನೆಯಲ್ಲಿ ಕೂರ್ಗ್ ರೆಜಿಮೆಂಟ್ ಅಂತ ಹಿಂದೆ ಇದ್ದಿದ್ದು ವಾಜಪೇಯಿ ಅವರು ಬಂದು ತೆಗೆದ್ಬಿಟ್ರು, ಅದನ್ನ ಮತ್ತೆ ಪುನರಾರಂಭ ಮಾಡ್ತೀವಿ, ಆಮೇಲೆ ಕೊಡಗಿನ ಜನರಿಗೆ ಸೇನೆಯಲ್ಲಿ ಅವಕಾಶ ಮಾಡಿಕೊಡುವಂತ ಕೆಲಸವನ್ನ ನಾನು ಮಾಡಿಸ್ತೀನಿ ಅಂತ ಹೇಳಿದ್ರಿ. ದಯಮಾಡಿ ಇದನ್ನ ಉತ್ತರವನ್ನ ಕೊಡಿ ಪ್ರತಾಪ್ ಸಿಂಹ ಅವರೇ. ಅದು ಏನಾಯ್ತು? ಇದೆಲ್ಲ ದುಡ್ಡು ಖರ್ಚು ಮಾಡುವಂಥದ್ದು ಅಲ್ಲ ಇದು. ಕೇಂದ್ರ ಸರ್ಕಾರದಲ್ಲಿ ಒಂದು ದಿವಸ ಕೂತ್ಕೊಂಡ್ರೆ ಆಗುವಂತ ಕೆಲಸಗಳಿವೆಲ್ಲ ಎಲ್ಲಿ ಮಾಡಿದ್ರಿ? ಆಮೇಲೆ ಈಗ ನೆನ್ನೆ ದಿವಸ ಹೇಳಿದಿರಿ ಬಹಳ ದೊಡ್ಡ ಮಟ್ಟದ ಸುಳ್ಳ, ಕೊಡಗು ಜಿಲ್ಲೆನ ಪ್ರತ್ಯೇಕವಾದ ಲೋಕಸಭಾ ಕ್ಷೇತ್ರ ಮಾಡಿಸ್ತೀನಿ ಅಂತ. ಕೊಡಗು ಪ್ರತ್ಯೇಕವಾದ ಲೋಕಸಭಾ ಕ್ಷೇತ್ರ ಮಾಡ್ತಾರಂತೆ. ಯಾರು ಮಾಡೋದು? ನೀವಾ? ಇಲ್ಲಿ ನಿಮ್ಮ ವಿಶ್ವಗುರು ನರೇಂದ್ರ ಮೋದಿ ಅವ್ರು ಮಾಡ್ತಾರ? ಒಂದು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಅಂತ ಡಿಕ್ಲೇರ್ ಮಾಡುವಂಥದ್ದಕ್ಕೆ ಕನಿಷ್ಠ 20 ಲಕ್ಷ ಮತದಾರರು ಇರಬೇಕು ಅಂತ ಕಾನೂನು ಮಾಡ್ಕೊಂಡಿದ್ರಲ್ಲ ಸ್ವಾಮಿ ನೀವು. ಕೊಡಗು ಜಿಲ್ಲೆಯಲ್ಲಿ 20 ಲಕ್ಷ ಮತದಾರರಿದಾರ? ನೀವು ಯು ಡೋಂಟ್ ಕಂಪೇರ್ ವಿತ್ ಡಿಯೋ ಡಾಮನ್, ಡೋಂಟ್ ಕಂಪೇರ್ ವಿತ್ ಲಕ್ಷದ್ವೀಪ್. ದಟ್ ಈಸ್ ಡಿಫರೆಂಟ್. ಕಾನ್ಸ್ಟಿಟ್ಯೂಷನಲ್ಲಿ ಡಿಫರೆಂಟ್ ಸ್ಟೇಟಸ್ ಕೊಟ್ಟಿದ್ದಾರೆ. ಆ ಥರ ಸ್ಟೇಟಸ್ ಕೊಡಿಸುವಂಥ ಕೆಲಸವನ್ನು ಮಾಡಿ ಕೊಡಗಿಗೆ ನೀವು ಪ್ರತ್ಯೇಕ ಲೋಕಸಭಾ ಕ್ಷೇತ್ರವನ್ನು ಮಾಡಿದ್ರೆ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಬೆಂಬಲಿಸುತ್ತೆ. ಸುಳ್ಳು ಹೇಳ್ತಾ ಇದ್ದೀನಿ. ಇನ್ನು ಸಿಎಂ ಸಿದ್ದರಾಮಯ್ಯನವರನ್ನ ಬೈದಾಕ್ಷಣ ಪ್ರತಾಪ್ ಸಿಂಹ ಅವರು ಹೀರೋ ಆಗೋದಿಲ್ಲ. ತಾವು ಮಾಡಿದ ಅಭಿವೃದ್ಧಿ ಕಾರ್ಯಗಳನ್ನ ಹೇಳಿ ಚುನಾವಣೆ ಎದುರಿಸುವುದನ್ನ ಬಿಟ್ಟು ಜಾತಿಗಳ ನಡುವೆ ಒಡುಕು ಮೂಡಿಸಿ ಕೋಮು ಸಂಘರ್ಷ ಉಂಟು ಮಾಡುತ್ತಿದ್ದಾರೆ ಅಂತಾನು ಎಂ ಲಕ್ಷ್ಮಣ್ ಗಂಭೀರ ಆರೋಪ ಮಾಡಿದ್ದಾರೆ. ಭಾವನಾತ್ಮಕ ವಿಚಾರಗಳನ್ನ ಮುಂದಿಟ್ಟುಕೊಂಡು ಈ ಬಾರಿಯ ಚುನಾವಣೆಯನ್ನ ಗೆಲ್ಲಲು ಸಾಧ್ಯವಿಲ್ಲ. ಜನರು ಪ್ರಜ್ಞಾವಂತರಾಗಿದ್ದು ಸಂಸದ ಪ್ರತಾಪ್ ಸಿಂಹ ಅವರನ್ನ ಸೋಲಿಸುವುದು ಖಚಿತವಾಗಿದೆ. ಪ್ರತಾಪ್ ಸಿಂಹ ಅವರಿಗೆ ಮತ್ತೆ ಟಿಕೆಟ್ ಸಿಗಬೇಕೆನ್ನುವುದು ನಮ್ಮ ಅಭಿಲಾಷೆಯಾಗಿದೆ. ಯಾಕಂದ್ರೆ ಈ ಬಾರಿ ಅವರ ಎದುರು ಕಾಂಗ್ರೆಸ್ ಅಭ್ಯರ್ಥಿ 2 ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸುವುದು ನಿಶ್ಚಿತವಾಗಿದೆ ಅಂತ ಹೇಳಿದ್ದಾರೆ. ಒಕ್ಕಲಿಗ ಸಮುದಾಯವನ್ನ ಸಿದ್ದರಾಮಯ್ಯ ವಿರುದ್ಧ ಎತ್ಕಟ್ಟುವಂತ ಕೆಲಸವನ್ನ ಬಿಜೆಪಿ ಮತ್ತು ಜೆಡಿಎಸ್ ಕಂಟಿನ್ಯೂಸ್ ಇಬ್ರು ಮಾಡ್ತಾವ್ರೆ ಇತ್ತೀಚಿನ ದಿನಗಳಲ್ಲಿ. ಒಕ್ಕಲಿಗ ಸಮುದಾಯಕ್ಕೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಾನು ಐ ಆಮ್ ಆಲ್ಸೋ ಫ್ರಮ್ ಒಕ್ಕಲಿಗ ಕಮ್ಯುನಿಟಿ. ನೀವು ಅನ್ಕೊಂಡಿರ್ತೀನಿ ಗ್ರೌಂಡ್ ಅಲ್ಲಿ ಜನ ಎಲ್ಲ ಒಕ್ಕಲಿಗರೆಲ್ಲ ನೀವು ಹೇಳುವಂತ ರೀತಿನೆಲ್ಲ ಏನು ಗುತ್ತಿಗೆ ತಗೊಂಡಿಲ್ಲ. ಕಾಂಗ್ರೆಸ್ ಪಕ್ಷ ಇಷ್ಟಪಡುವಂತರು ಇದ್ದಾರೆ, ಡಿ ಕೆ ಶಿವಕುಮಾರ್ ಇಷ್ಟಪಡುವಂತರು ಇದ್ದಾರೆ, ಸಿದ್ದರಾಮಯ್ಯನವರು ಇಷ್ಟಪಡುವಂತರು ಇದ್ದಾರೆ. ಪಕ್ಷ ಒಕ್ಕಲಿಗ ಸಮುದಾಯವನ್ನ ಸಿದ್ದರಾಮಯ್ಯ ವಿರುದ್ಧ ಎತ್ಕಟ್ಟುವಂತ ಕೆಲಸವನ್ನ ನೀವು ನೆನ್ನೆ ಮಾಡಿದಿರಿ ಮಂಡ್ಯದಲ್ಲಿ. ಅದೇ ರಿಪ್ಲಿಕಾ ಎಲ್ಲ ಕಡೆ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಕುರುಬರ ಹಾಸ್ಟ್ ಒಳಗಡೆ ನುಗ್ಗಿ ಸಿದ್ದರಾಮಯ್ಯವ್ರ ಫೋಟೋನ ಕಿತ್ತಾಕಿ ಬೆಂಕಿಗಿಟ್ಟಿ
ಈಚಿ ಬೆಂಕಿ ಇಡ್ತೀರಿ, ಅಕ್ಕಪಕ್ಕ ಇರುವಂತ ಸಿದ್ದರಾಮಯ್ಯ, ಚೆಲುವರಾಯ ಸ್ವಾಮಿ, ಡಿ ಕೆ ಶಿವಕುಮಾರ್ ಫೋಟೋಗಳಿಗೆಲ್ಲ ಬೆಂಕಿ ಇಡ್ತೀರಿ. ಗುಂಪಲ್ಲಿ ಬಂದ್ಮೇಲೆ ಏನ್ ಬೇಕಾದ್ರೂ ಮಾಡ್ಬೋದಾ? ಹಂಗ ನಾವು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕರೆ ಕೊಡ್ಬೋದಾ? ನಿಮ್ಮ ವಿಶ್ವಗುರು ನರೇಂದ್ರ ಮೋದಿ ಅವ್ರ ಫೋಟೋಗಳಿದಾವೆ, ಎಲ್ಲಾ ಕಡೆನೂ ಬೆಂಕಿ ಹಾಕ್ಸ್ಬೋದಾ? ನಮ್ದೇ ಸರ್ಕಾರ ಇದೆಯಲ್ಲ, ಮಾಡ್ಬೋದಲ್ವಾ? ನೀವು ಅನ್ಕೊಂಡಿರೋ ರೀತಿಯಲ್ಲಿ ಇಲ್ಲ ಸ್ವಾಮಿ. ಪ್ರಧಾನಿ ಮೋದಿ ಅವರು ದಿನದ 18 ಗಂಟೆ ದುಡಿಯುತ್ತಿದ್ದಾರೆ, ದೇಶ ಅಭಿವೃದ್ಧಿ ಹೊಂದುತ್ತಿದೆ ಅಂತೇಳಿ ಬಿಜೆಪಿ ಮಂದಿ ಹೇಳಿಕೊಳ್ಳುತ್ತಿದ್ದಾರೆ. ಆದ್ರೆ ದೇಶದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕಾಣುತ್ತಿಲ್ಲ. ಬದಲಿಗೆ ಪ್ರತಿಯೊಬ್ಬ ಪ್ರಜೆಯ ತಲೆ ಮೇಲೆ 4.50 ಲಕ್ಷ ರೂಪಾಯಿ ಸಾಲದ ಹೊರೆಯನ್ನ ಹಾಕಿದ್ದಾರೆ. ಇದೇ ಕೇಂದ್ರ ಸರ್ಕಾರದ ಸಾಧನೆ. 2014ರ ಮಾರ್ಚ್ ತಿಂಗಳವರೆಗೆ ದೇಶದ ಸಾಲ 53.11 ಲಕ್ಷ ಕೋಟಿ ಇತ್ತು. ಆದ್ರೀಗ ಈ ಮೊತ್ತ 173 ಲಕ್ಷ ಕೋಟಿ ರೂಪಾಯಿಗೇರಿದೆ. 25 ಲಕ್ಷ ಕೋಟಿಯಷ್ಟು RBI ಸಾಲ ಸೇರಿ ಕಳೆದ 10 ವರ್ಷಗಳಲ್ಲಿ ಸಾಲದ ಮೊತ್ತ 258 ಲಕ್ಷ ಕೋಟಿಯಾಗಿದೆ. ಕರ್ನಾಟಕ ರಾಜ್ಯ ತೆರಿಗೆ ವಸೂಲಿಯಲ್ಲಿ 2ನೇ ಸ್ಥಾನದಲ್ಲಿದ್ದು ವಾರ್ಷಿಕ ಕೇಂದ್ರಕ್ಕೆ 4,81,000 ಕೋಟಿ ರೂಪಾಯಿ ತೆರಿಗೆಯನ್ನ ಪಾವತಿಸುತ್ತಿದೆ. ನೀತಿ ಆಯೋಗದ ಪ್ರಕಾರ 40% ಹಣವನ್ನ ನಮ್ಮ ರಾಜ್ಯಕ್ಕೆ ನೀಡಬೇಕಿತ್ತು, ಆದ್ರೆ ಕೇಂದ್ರ ಕೇವಲ 10% ನೀಡಿದೆ. ಕೇಂದ್ರ ಬಿಜೆಪಿ ಸರ್ಕಾರ ನಿರಂತರವಾಗಿ ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆಯನ್ನ ಅನುಸರಿಸುತ್ತಿದೆ ಅಂತೇಳಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಆರೋಪಿಸಿದ್ದಾರೆ. ನಿಮ್ಮ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಜನಗಳ ಮುಂದೆ ಹೋಗಿ ಸ್ವಾಮಿ. ಬಸವರಾಜ ಬೊಮ್ಮಾಯಿಯವರು ಕೊಟ್ಟಂತ ಯೋಜನೆಗಳನ್ನ ಸಿದ್ದರಾಮಯ್ಯವರು ಬಂದು ಇನಾಗ್ರೇಟ್ ಮಾಡಿ ನಂದು ಅಂತ ಹೇಳ್ಕತ್ತವ್ರೆ ಅಂತ ಹೇಳ್ತೀರಿ. ನಾಚಿಕೆ ಆಗಲ್ವಾ ನಿಮ್ಗೆ? ಬಸವರಾಜ ಬೊಮ್ಮಾಯಿಯವ್ರನ್ನ ಟೀಕೆ ಮಾಡ್ತಾ ಇದ್ರು ನೀವು. ಬಸವರಾಜ ಬೊಮ್ಮಾಯಿಯವ್ರ ಹತ್ರ ಯಾವುದೋ ಒಂದು ಸೈನ್ ಮಾಡ್ಸಕ್ ಹೋದಾಗ ನೀನೆಲ್ಲ ಬಹಳ ಬುದ್ಧಿವಂತ ಇದೆಯಾ, ಹೋಗಪ್ಪ ನೀನು ಸೈನ್ ಮಾಡಲ್ಲ ಅಂದು ಮಾಧ್ಯಮಗಳಲ್ಲಿ ಬಂತೆ ಎಲ್ಲ. ಇಲ್ಲ ಸರ್, ದಯಮಾಡಿ ಒಂದು ಈ ಪತ್ರಕ್ಕೆ ಒಂದು ಸೈನ್ ಹಾಕೊಡಿ ಸರ್, ಆ ಪತ್ರನ ಪತ್ರಿಕೆಯವರಿಗೆ ರಿಲೀಸ್ ಮಾಡ್ತೀನಿ ಅಂದ್ರೆ ಕಾರ್ಯಕ್ರಮಗಳನ್ನ ತರುವಂತ ಯೋಜನೆ ನಿಮ್ಮಲ್ಲಿಲ್ಲ. ಸುಮ್ಮನೆ ಪತ್ರಿಕೆಗಳಿಗೆ ರಿಲೀಸ್ ಮಾಡುವಂತ ಒಂದು ವ್ಯವಸ್ಥೆ ಅಷ್ಟೇನೆ ಅಂತ ನೀವು ಕೇಳ್ಕೊಂಡಿದ್ದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಂದು. ಹಾಗಾದ್ರೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರ ಈ ಆರೋಪಗಳ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.